ಗುಡ್ ಮಾರ್ನಿಂಗ್ ಟು ಆಲ್. ಬನ್ನಿ, ಈ ತರಗತಿಯಲ್ಲಿ ನಾವು ವಿವಾಹದ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಿದ್ದೀವಿ. ವಿವಾಹ ಅನ್ನುವಂಥದ್ದು ಹೇಗೆಲ್ಲ ಗೋಚರಿಸ್ತದೆ ಅಂತೇಳಿ. ಯಾಕೆಂದರೆ ಕಾಲ, ದೇಶ ಮತ್ತು ಪರಿಸ್ಥಿತಿಗಳಿಗನುಸಾರವಾಗಿ ವಿವಾಹದ ಪದ್ಧತಿ ಮತ್ತು ಪ್ರಕಾರಗಳಲ್ಲಿ ವೈವಿಧ್ಯತೆ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಹಲವಾರು ಅಧ್ಯಯನಗಳು, ಸಮೀಕ್ಷೆಗಳ ಆಧಾರದ ಮೇಲೆ ವಿವಾಹವನ್ನು ನಾವು ಬಹು ವಿವಾಹ, ಏಕಪತ್ನಿತ್ವ, ಸಮೂಹ ವಿವಾಹ ಅಂತ 3 ಪ್ರಕಾರಗಳಲ್ಲಿ ಗೋಚರಿಸುವಂಥದ್ದನ್ನು ಅಥವಾ ಆಚರಣೆಯಲ್ಲಿ ಇರ್ತಕ್ಕಂಥದ್ದನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇವುಗಳಲ್ಲಿ ಒಳಗೊಂಡಿರಬಹುದಾದಂಥ ಉಪವಿಂಗಡಣೆಗಳು, ಅವುಗಳ ಆಚರಣೆಯ ಕಾರಣಗಳು ಮತ್ತು ಅವುಗಳ ಸಾಮಾಜಿಕ ಮಹತ್ವ ಮೊದಲಾದ ಅಂಶಗಳ ಕುರಿತು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ಬನ್ನಿ, ಹಾಗಾದರೆ ವಿವಾಹ ಅನ್ನುವಂಥ ವಿವಾಹದ ಪ್ರಕಾರಗಳು. ಸೊ ನಿಮ್ಗೆ ಇಲ್ಲಿ ಗೋಚರ ಕಾಣಿಸ್ತಿರ್ತಕ್ಕಂಥದ್ದು ಇರ್ಬೋದು. ಇಲ್ಲಿ ಇದೇನು ಅಂತಂದ್ರೆ ವಿವಾಹದ ಪ್ರಕಾರಗಳು. ಅದರಲ್ಲಿ ನಾವು ಬಹು ವಿವಾಹ ಅಂತ ಕರಿತೀವಿ. ಒಂದು ಬಹು ವಿವಾಹ, ಇನ್ನೊಂದು ಏಕಪತ್ನಿತ್ವ, ಇನ್ನೊಂದು ಸಮೂಹ ವಿವಾಹ. ಸೊ ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ ಏನು ಅಂತಂದ್ರೆ ವಿವಾಹ ಅನ್ನುವಂಥದ್ದು ಗುಂಪಿನಿಂದ ಏಕಪತ್ನಿತ್ವಕ್ಕೆ ಬಂತು ಅಂತೇಳಿ. ಹೌದು, ಮೊದಲು ಇದ್ದಿದ್ದೇ ಸಮೂಹ ವಿವಾಹ, ತದನಂತರದಲ್ಲಿ ಬಹು ವಿವಾಹ ಕ್ರಮ ಇತ್ತು. ಇವೆರಡೂ ಸರಿ ಇಲ್ಲ ಅಂತೇಳಿ ಸಮಾಜದಲ್ಲಿ ಏಕಪತ್ನಿತ್ವ ವಿವಾಹವೇ ಶ್ರೇಷ್ಠ ಅಂತೇಳಿ ಇದನ್ನು ಕಂಡುಕೊಂಡಿದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಇಲ್ಲಿ ವಿವಾಹದಲ್ಲಿ 3 ಪ್ರಕಾರಗಳನ್ನು ನಾವು ಗುರುತಿಸ್ತೀವಿ ಬಹುಮುಖ್ಯವಾಗಿ. ಒಂದು ಬಹು ವಿವಾಹ ಕ್ರಮ ಅಂತ, ಇನ್ನೊಂದು ಏಕಪತ್ನಿತ್ವ ಅಂತೇಳಿ, ಇನ್ನೊಂದು ಸಮೂಹ ವಿವಾಹ ಅಥವಾ ಗುಂಪು ಮ್ಯಾರೇಜ್ ಅಂತೇಳಿ, ಗ್ರೂಪ್ ಮ್ಯಾರೇಜ್ ಅಂತೇಳಿ ನಾವು ಅದನ್ನು ಕರಿತಕ್ಕಂಥದ್ದು ನಾವು ನೋಡ್ಬೋದು. ಈ ಬಹು ವಿವಾಹ ಕ್ರಮದಲ್ಲಿ ನೀವು ಕಾಣಿಸ್ತಿರುವ ಹಾಗೆ ಇಲ್ಲಿ 2 ಪದ್ಧತಿಗಳು ಗೋಚರಿಸ್ತದೆ. ಒಂದು ಬಹುಪತ್ನಿ ವಿವಾಹ, ಇನ್ನೊಂದು ಬಹುಪತಿ ವಿವಾಹ ಅಂತೇಳಿ. ಇದನ್ನು ಬಹುಪತ್ನಿತ್ವ ಅಂತ ಕರಿತೀವಿ, ಇದು ಬಹುಪತಿತ್ವ ಅಂತ ಕರಿತೀವಿ. ಈ ಬಹುಪತ್ನಿತ್ವದಲ್ಲಿ 2 ಪ್ರಕಾರಗಳಿದೆ. ಒಂದು ಸೋದರಿ ಬಹುಪತ್ನಿತ್ವ, ಸೋದರೇತರ ಬಹುಪತ್ನಿತ್ವ ಅಂತೇಳಿ. ಇನ್ನೊಂದು ಇದನ್ನ ಬಹುಪತಿತ್ವ ಅಂತ ಕರಿತೀವಿ. ಈ ಬಹುಪತಿತ್ವದಲ್ಲಿ 2 ಪ್ರಕಾರಗಳಿದಾವೆ. ಒಂದು ಭಾತ್ರೀಯ ಬಹುಪತಿತ್ವ, ಇನ್ನೊಂದು ಭಾತ್ರೇತರ ಬಹುಪತಿತ್ವ ಅಂತೇಳಿ ಗೋಚರಿಸುವಂಥದ್ದನ್ನು ನಾವು ನೋಡ್ಬೋದು. ಬನ್ನಿ, ಹಾಗಾದ್ರೆ ನಾವು ಇಲ್ಲಿ ಒಂದೊಂದನ್ನೇ ಸವಿಸ್ತಾರವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲು ವಿವಾಹ ಕ್ರಮ ಅಂದ್ರೇನು? ಪೋಲಿಗಮಿ ಅಂತ ಕರಿತೀವಿ ಅದನ್ನು. ಬಹು ವಿವಾಹ ಕ್ರಮ ಅಂದ್ರೆ ಒಬ್ಬ ಪತಿ ಮತ್ತು ಒಬ್ಬ ಪತ್ನಿ ಇವರುಗಳಿಗಿಂತಲೂ ಹೆಚ್ಚಿನ ಮಂದಿ ಒಳಗೊಂಡಿರುವ ವಿವಾಹಗಳನ್ನು ನಾವು ಬಹು ವಿವಾಹ ಅಂತ ಕರಿತೀವಿ ಅಂತೇಳಿ. ತುಂಬಾ ಸಿಂಪಲ್. ಏನಂದ್ರೆ ಒಂದು ಹುಡುಗ ಅಥವಾ ಒಂದು ಹುಡುಗಿ, ಈಗ ಹೇಳ್ಬೇಕು ನಾವು, ಒಂದು ಹುಡುಗ ಅಥವಾ ಒಂದು ಹುಡುಗಿ ಅಥವಾ ಒಬ್ಬ ಸ್ತ್ರೀ ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚಿನ ಜನರನ್ನ ವಿವಾಹವಾಗುವಂತ ಕ್ರಮವೇ ಬಹು ವಿವಾಹ ಕ್ರಮ. ಇದು ಅಂದ್ರೆ ನಾವು ಅದನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ ಪತಿ ಮತ್ತು ಒಬ್ಬ ಪತ್ನಿ ಇವರುಗಳಿಗಿಂತಲೂ ಇವರುಗಳಿಗಿಂತ ಹೆಚ್ಚಿನ ಮಂದಿಯನ್ನು ಒಳಗೊಂಡಿರುವಂತಹ ವಿವಾಹಗಳನ್ನ ನಾವು ಬಹು ವಿವಾಹ ಕ್ರಮ ಅಂತೇಳಿ ಕರಿತೀವಿ. ಇದನ್ನ ಪೋಲಿಗಮಿ ಅಂತ ಕರಿತೀವಿ. ಅದನ್ನ ಬಹು ವಿವಾಹ ಕ್ರಮ ಅಂತ ಕರೆಯೋದು. ಈ ಬಹು ವಿವಾಹ ಕ್ರಮದಲ್ಲಿ ನಾವು ಬಹುಮುಖ್ಯವಾಗಿ ನೋಡುವಂಥದ್ದು 2. ಒಂದು ಬಹುಪತ್ನಿತ್ವ, ಇನ್ನೊಂದು ಬಹುಪತಿತ್ವ. ಪಾಲಿಜಿನಿ ಅಂತ ಕರಿತೀವಿ ನಾವು ಇದನ್ನ, ಬಹುಪತ್ನಿತ್ವವನ್ನ. ಸೊ ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಹೇಳ್ತೀವಿ ಏನು ಅಂತಂದ್ರೆ ಒಬ್ಬ ಪುರುಷ ಅನೇಕ ಮಂದಿ ಸ್ತ್ರೀಯರನ್ನ ವಿವಾಹವಾಗುವ ಕ್ರಮಕ್ಕೆ ಬಹುಪತ್ನಿತ್ವ ಅಂತ ಕರಿತೀವಿ. ಅಂದ್ರೆ ಒಬ್ಬ ಪುರುಷ ಒಂದಕ್ಕಿಂತ ಹೆಚ್ಚು ಸ್ತ್ರೀಯರನ್ನ ವಿವಾಹವಾದ್ರೆ ನಾವು ಅದನ್ನು ಬಹುಪತ್ನಿತ್ವ ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ನಾವು ನೋಡ್ಬೋದು, ನಾಗರಿಕ, ಅನಾಗರಿಕ, ಆದಿವಾಸಿ ಸಮುದಾಯಗಳಿರ್ಬೋದು ಅಥವಾ ನಾಗರಿಕ ಸಮಾಜಗಳಿರ್ಬೋದು, ಅಕ್ಷರಸ್ಥ ಅನಕ್ಷರಸ್ಥ ಸಮಾಜಗಳಿರ್ಬೋದು, ಇವೆರಡರಲ್ಲೂ ಕೂಡ ನಮಗೆ ಗೋಚರಿಸುವಂಥದ್ದು ಏನು ಅಂತಂದ್ರೆ ಈ ವಿವಾಹದ ಕ್ರಮ ಗೋಚರಿಸುವಂಥದ್ದು. ಅಂದ್ರೆ ಒಬ್ಬರು ಒಂದಕ್ಕಿಂತ ಹೆಚ್ಚು ವಿವಾಹವನ್ನು ಮಾಡಿಕೊಳ್ಳುವಂಥದ್ದು ಇದೆ. ನಮ್ಮ ಸಮಾಜಗಳಲ್ಲೂ ಕೂಡ ನಾವು ನೋಡ್ತಿದ್ದೀವಿ, ಒಬ್ಬ ವ್ಯಕ್ತಿ 2 ಮದುವೆ ಆಗಿರ್ತಾನೆ, 3 ಮದುವೆ ಆಗಿರ್ತಾನೆ. ಅದ್ರ ಕಾನೂನುಬದ್ಧವಾಗಿ ಹೇಳುವಂಥದ್ದು ಏನಂದ್ರೆ ಒಬ್ಬ ವ್ಯಕ್ತಿ ಒಬ್ಬರನ್ನ ಮಾತ್ರ ಮದುವೆ ಆಗಬೇಕು ಅಂತೇಳಿ. ಅದನ್ನು ಮೀರಿ ಕೂಡ ಇಲ್ಲಿ ಇವತ್ತು ಬಹುಪತ್ನಿತ್ವ ಜಾರಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಸಾಮಾನ್ಯ ನಿರೀಕ್ಷಿತವಾದಂತಹ ಇಬ್ಬರಿಗಿಂತಲೂ ಹೆಚ್ಚಿನ ಮಂದಿಗಳು ಇಲ್ಲಿ ಭಾಗವಹಿಸುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಬನ್ನಿ, ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ಬಹುಪತ್ನಿತ್ವ ಪದ್ಧತಿಗಿಂತಲೂ ಏಕಪತ್ನಿತ್ವ ಪದ್ಧತಿಗಿಂತಲೂ ಬಹಳ ಹಿಂದೆ ಏನಾಗ್ತಿತ್ತು ಅಂದ್ರೆ ಬಹುಪತ್ನಿತ್ವ ಹೆಚ್ಚು ಪ್ರಚಲಿತವಿರುವ ಪದ್ಧತಿಯಾಗಿರ್ತಕ್ಕಂಥ ನಾವು ನೋಡ್ಬೋದು. ಕೆಲವು ನಾಗರಿಕ ಸಮುದಾಯಗಳನ್ನೊಳಗೊಂಡಂತೆ ಹಲವಾರು ಆದಿವಾಸಿ ಸಮುದಾಯಗಳಲ್ಲಿ ಬಹುಪತ್ನಿತ್ವವು ಆಚರಣೆಯಲ್ಲಿದೆ ಅಂತ ಹೇಳ್ತೀವಿ ನಾವು. ಯಾಕೆಂತಂದ್ರೆ ಮಾನವ
ಸಮಾಜ ಆರಂಭದಿಂದಲೂ ಇದು ಆಚರಣೆಯಲ್ಲಿತ್ತು ಅಂತ ಹೇಳ್ತೀವಿ ನಾವು ಯಾವುದನ್ನ, ಬಹುಪತ್ನಿತ್ವವನ್ನು. ಬೇರೆ ಬೇರೆ ಕಾರಣಕ್ಕಾಗಿ ನಾವು ಯಾರಲ್ಲಿ ಇದರಲ್ಲಿ ಗೋಚರಿಸ್ತಿತ್ತು ಅಂದರೆ, ತುಂಬ ಹಿಂದೆ ನಾವು ನೋಡೋದಾದರೆ ಪ್ರಾಚೀನ ಇಬ್ರು ಅನ್ನುವಂಥ ಒಂದು ಬುಡಕಟ್ಟು ಅಸ್ತೇರಿಯನ್, ಬ್ಯಾಬಿಲೋನಿಯನ್ ಹಾಗೂ ಭಾರತೀಯ ನಾಗರಿಕತೆಗಳಲ್ಲಿ ಆಚರಣೆಯಲ್ಲಿತ್ತು ಅಂತ ನಾವು ಹೇಳ್ತೀವಿ. ಇವರಲ್ಲೆಲ್ಲ ಗೋಚರಿಸ್ತಿತ್ತು. ಇದಿಷ್ಟೇ ಅಲ್ಲ, ಎಸ್ಕಿಮೋ ಜನರು, ಐರಿಷ್ ರೈತ ಸಮುದಾಯಗಳು, ಟೋಬ್ರಿಯಾಂಡ್ ದ್ವೀಪ ನಿವಾಸಿಗಳು, ಇಸ್ರೇಲಿನ ಕಿಬ್ಬುಟ್ಸ್ ಜನಾಂಗ, ಪ್ಲೇನ್ ಇಂಡಿಯನ್ನರು, ಆಫ್ರಿಕಾದ ಲಾಂಗೋ ಮತ್ತು ತೋಂಗಾಗಳು, ಕ್ರೋ ಇಂಡಿಯನ್ಸು, ಉತ್ತರ ಅಮೆರಿಕದ ಇಡಾಟ್ಸ್ ಅಂತಕ್ಕಂಥವರಲ್ಲಿ, ಆಫ್ರಿಕಾದ ನೀಗ್ರೋಗಳಲ್ಲಿ ಹಾಗೂ ಗುಹಿ ಮತ್ತು ಇಹಿ ಬುಡಕಟ್ಟುಗಳಲ್ಲಿ ಇದು ಗೋಚರಿಸ್ತಕ್ಕಂಥದ್ದು ನಾವು ನೋಡ್ಬೋದು. ಭಾರತದ ನಾಗ, ಗೋಂಡ, ಬೈಗ ಮುಂತಾದ ಆದಿವಾಸಿಗಳಲ್ಲೂ ಆಚರಣೆಯಲ್ಲಿದೆ. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನಷ್ಟೇ ನಾನು ಮಾಡಿದ್ದೀನಿ. ಇದು ನಾಗ, ಇವರು ನಾಗ ಬುಡಕಟ್ಟು, ಇದು ಗೋಂಡ, ಇದು ಬೈಗ ಬುಡಕಟ್ಟುಗಳು. ಇಲ್ಲಿ ನಿಮ್ಗೆ ಗೋಚರಿಸ್ತಿರ್ಬೋದು. ಈ ಬುಡಕಟ್ಟುಗಳಲ್ಲಿ ಕೂಡ ಇವತ್ತು ಬಹುಪತ್ನಿತ್ವ ಆಚರಣೆಯಲ್ಲಿರ್ತಕ್ಕಂಥ ನಾವು ನೋಡ್ಬೋದು. ನಾಗರಿಕ ಸಮಾಜಗಳಲ್ಲಿ ನೀವು ನೋಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಆಚರಣೆಯಲ್ಲಿದೆ. ನಿಮಗೆಲ್ಲ ಗೊತ್ತಿರುವಾಗ ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ 4 ಮದುವೆ ಆಗೋದಕ್ಕೆ ಅವಕಾಶಗಳಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಜಗತ್ತಿನ ಹಲವಾರು ಸಂಸ್ಕೃತಿಗಳಲ್ಲಿ ಬಹುಪತ್ನಿತ್ವದ ಬಗ್ಗೆ ಭಾರಿ ಒಲವು ಇದ್ದುದು ಕಾಣಬರುತ್ತಿದ್ದು ಇದೊಂದು ಕೌತುಕದ ಸಂಗತಿಯಾಗಿದೆ ಎಂದಿದ್ದಾರೆ. ನಮ್ಮ ಮಾನವಶಾಸ್ತ್ರಜ್ಞರಾದಂಥ ಸ್ಮೆಲ್ಸರ್ ಮತ್ತು ಜಾರ್ಜ್ ಮರ್ಡ್ರಕ್ ರವರ ಅಧ್ಯಯನಗಳಲ್ಲಿ ಕೂಡ ಗೋಚರಿಸಿದೆ. ಜಾರ್ಜ್ ಮರ್ಡ್ರಕ್ ಅವರು ನಡೆಸಿದಂಥ ಅಧ್ಯಯನಗಳಲ್ಲಿ ಸುಮಾರು 145 ಸಮಾಜಗಳಲ್ಲಿ 40 ಸಮಾಜಗಳಲ್ಲಿ ಏಕಪತ್ನಿತ್ವ ಅಸ್ತಿತ್ವದಲ್ಲಿದ್ದರೆ 2 ಸಮಾಜಗಳಲ್ಲಿ ಮಾತ್ರ ಬಹುಪತ್ನಿತ್ವವು ಆಚರಣೆಯಲ್ಲಿತ್ತು ಅಂತ ಹೇಳಿ ಅವರು ಗೋಚರಿಸ್ತಾರೆ. ಸೊ ಅದೇನೇ ಹೇಳಿದ್ರು ಕೂಡ ಆರಂಭದ ಕಾಲಘಟ್ಟದಲ್ಲಿ ಬಹುಪತ್ನಿತ್ವ ಅನ್ನುವಂಥದ್ದು ಸಮಾಜಗಳಲ್ಲಿ ಸಾಮಾನ್ಯವಾಗಿ ಗೋಚರಿಸುವಂಥ ಒಂದು ಪದ್ಧತಿಯಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಈಗ ನೆಕ್ಸ್ಟ್ ನಾವು ನೋಡೋದಾದ್ರೆ ಬನ್ನಿ, ಈ ಒಂದು ಬಹುಪತ್ನಿತ್ವದಲ್ಲಿ 2 ಪ್ರಭೇದಗಳಿದ್ದಾವೆ, 2 ಪ್ರಕಾರಗಳ ಪ್ರಭೇದಗಳಿರ್ತವೆ. ಅದು ಅಂದರೆ ಒಂದು ಭಗಿನಿ ಬಹುಪತ್ನಿತ್ವ, ಇನ್ನೊಂದು ಭಗಿನೇತರ ಬಹುಪತ್ನಿತ್ವ ಅಂತ ನಾವು ಕರಿತೀವಿ. ಈ ಭಗಿನಿ ಬಹುಪತ್ನಿತ್ವ ಅಂದರೆ ಒಬ್ಬ ವ್ಯಕ್ತಿ ಮದುವೆ ಆಗುವಂಥ ಅಥವಾ ವಿವಾಹವಾಗುವಂಥ ಸ್ತ್ರೀಯರು ಸಾಮಾನ್ಯವಾಗಿ ಸಹೋದರಿಯರಾಗಿರ್ತಾರೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ನೀವು ನಮ್ಮ ಭಾರತೀಯ ಸಮಾಜದಲ್ಲಿ ಹಿಂದೆ ಗಮನಿಸಿರ್ಬೋದು. ಹೇಗೆ ಅಂತಂದರೆ, ಈಗ ಒಂದು ಮದುವೆ ಆಗ್ತಿದ್ರು, ಒಂದು ಮದುವೆ ಆಗಿ ಆಕೆಗೆ ಏನಾದರೂ ಮಕ್ಕಳಾಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಅತಂಗಿಯನ್ನೇ ಮದುವೆ ಆಗುವಂಥದ್ದು, ಅಥವಾ ಬೇರೆ ಬೇರೆ ಆರ್ಥಿಕ ಕಾರಣಗಳಿಗೋ ಅಥವಾ ಸಾಮಾಜಿಕ ಹಿನ್ನೆಲೆಯಲ್ಲೋ ಅಥವಾ ಲೈಂಗಿಕ ಆಸಕ್ತಿಯಿಂದಾಗಿಯೋ ಆಕರ್ಷಣೆಯಿಂದಾಗಿಯೋ ಒಂದೇ ಕುಟುಂಬದ ಅಕ್ಕ ತಂಗಿಯರನ್ನೇ ವರಿಸುವಂಥದ್ದನ್ನು ಒಬ್ಬ ವ್ಯಕ್ತಿ ನಾವು ನೋಡಬಹುದು. ಸೊ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವಿವಾಹವಾಗುವಂಥ ಪತ್ನಿಯರು ಸಹೋದರಿಯರಾಗಿದ್ದರೆ ಅದನ್ನು ಭಗಿನಿ ಬಹುಪತ್ನಿತ್ವ ಅಂತ ನಾವು ಇಲ್ಲಿ ಕರಿತೀವಿ. ಇಲ್ಲಿ ಇನ್ನೊಂದು ಗೋಚರಿಸುವಂಥ ನಾದಿನಿ ವಿವಾಹ ಅಂತ ನಾವು ಅದನ್ನು ಕರಿತೀವಿ. ನಾದಿನಿ ವಿವಾಹ ಅಂತೇಳಿ ಭಗಿನಿ ಬಹುಪತ್ನಿತ್ವಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ಆಚರಣೆಯನ್ನು ನಾವು ನಾದಿನಿ ವಿವಾಹ ಅಂತ ಅಥವಾ ಜಯ ಭಗಿನಿ ವಿವಾಹ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ನಾದಿನಿ ವಿವಾಹ ಪದ್ಧತಿಯ ಕ್ರಮದಂತೆ ಪುರುಷನೋರ್ವನ್ನು ಗತಿಸಿದ ತನ್ನ ಪತ್ನಿಯ ಸೋದರಿಯನ್ನ ವಿವಾಹವಾಗುವ ಸಂದರ್ಭದಲ್ಲಿ ಕನ್ಯಾಶುಲ್ಕವನ್ನು ತೆಗೆದುಕೊಂಡು ಕನ್ಯೆಯನ್ನು ವಿವಾಹ ಮಾಡಿಕೊಡುವ ಸಮುದಾಯಗಳು ಈ ನಾದಿನಿ ವಿವಾಹ ಕ್ರಮವನ್ನು ಅನುಸರಿಸ್ತವೆ ಅಂತೇಳಿ. ಈ ಒಂದು ಟ್ರೈಬಲ್ಸ್ ಅಲ್ಲೆಲ್ಲ ನೀವು ನೋಡಿರ್ಬೋದು. ಅಲ್ಲಿ ಏನಂದ್ರೆ, ಈಗ ಒಂದು ವಿವಾಹ ಸಂಸ್ಕಾರದಲ್ಲಿ ಆಗುವಂತಹ ಟೈಮ್ನಲ್ಲಿ ಕನ್ಯೆಯನ್ನ ವಿವಾಹ ಮಾಡಿಕೊಂಡ ಸಮುದಾಯಗಳು ನಾದಿನಿ ವಿವಾಹ ಕ್ರಮವನ್ನು ಅನುಸರಿಸಿದ್ವಂತೆ. ಯಾಕೆ ಅಂತಂದ್ರೆ, ಮೊದಲನೇ ಮಗಳ ವಿವಾಹದ ನಂತರ ಮರಣ ಹೊಂದಿದ್ದರೆ ಅಥವಾ ಆಕೆಗೆ ಮಕ್ಕಳಿಲ್ಲವಾದರೆ ತಂದೆ ತಾಯಿಗಳು ಆಕೆಯ ಗಂಡನಿಗೆ ತಮ್ಮ 2ನೇ ಮಗಳನ್ನು ವಿವಾಹ ಮಾಡಿಕೊಡುವಂಥ ಪದ್ಧತಿ ಇತ್ತು. ಒಮ್ಮೆ ಪಡೆದ ಕನ್ಯಾಶುಲ್ಕವನ್ನು ಮರಳಿ ಕೊಡುವ ಅಗತ್ಯ ಬರುವುದಿಲ್ಲ. ಯಾಕೆ ಅಂತಂದರೆ, ಅವರಿಗೆ ವಿವಾಹ ಸಮುದಾಯದಲ್ಲಿ ಕನ್ಯಾಶುಲ್ಕವನ್ನು ಕೊಟ್ಟಿರ್ತಾರೆ ಅವರು. ಈಗ ಆಕೆ ತೀರ್ಕೊಂಡು ಅಂದಾಗ ಕನ್ಯಾಶುಲ್ಕವನ್ನು ವಾಪಸ್ ಮಾಡಬೇಕು. ಕನ್ಯಾಶುಲ್ಕವನ್ನು ವಾಪಸ್ ಮಾಡೋದಕ್ಕಿಂತ ತನ್ನ ಮಗಳನ್ನೇ ಕೊಟ್ಟು ವಿವಾಹ ಮಾಡುವಂಥ ಪದ್ಧತಿ ಕೆಲವೊಂದು ಸಮುದಾಯಗಳಲ್ಲಿ ಇದ್ದಿದ್ದನ್ನು ನೋಡ್ಬೋದು. ಬಟ್ ನಮ್ಮಲ್ಲೂ ಅದು ಗೋಚರಿಸ್ತದೆ ನಾಗರಿಕ ಸಮಾಜಗಳಲ್ಲಿ. ಈಗ ಒಂದು ಬಾಕಿಯನ್ನು ಮದುವೆ ಆಗಿರ್ತಾರೆ, ಆಕೆ ಯಾವುದೋ ರೀಸನ್ನಿಂದ ಆಕೆ ತೀರ್ಕೊತ್ತು ಅಂತಂದ್ರೆ ಕೆಲವು ಸಲ ಏನಾಗುತ್ತೆ, ತನ್ನ ತಂಗಿಯನ್ನೇ ಮತ್ತೆ ಕೊಟ್ಟು ಮದುವೆ ಮಾಡುವಂಥ ಪದ್ಧತಿಯನ್ನು ನಾವು ನೋಡ್ತಿದ್ದೀವಿ. ಇದನ್ನ ನಾದಿನಿ ವಿವಾಹ ಪದ್ಧತಿ ಅಂತ ನಾವು ಇಲ್ಲಿ ಕರೆಯುವಂಥದ್ದನ್ನ ನೋಡ್ಬೋದು. ಮತ್ತೊಂದು ಏನಂದ್ರೆ ಭಗಿನೇತರ ವಿವಾಹ ಪದ್ಧತಿ ಅಂತೇಳಿ. ಇದು ಏನು ಅಂತಂದ್ರೆ, ಅದಲು ಬದಲು ವಿವಾಹ ಆಗುವ ಪತ್ನಿಯರು ಸಹೋದರಿಯರಾಗಿರಬೇಕೆಂಬ ನಿಯಮವಿಲ್ಲ. ಅಂದರೆ ಸೋದರಿಯರಲ್ಲದ ಇತರ ಸ್ತ್ರೀಯರನ್ನು ವಿವಾಹವಾಗುವ ಕ್ರಮವಿದು. ಅಂದರೆ ಒಬ್ಬ ವ್ಯಕ್ತಿ ಮದುವೆ ಆಗುವಂತಹ ಪತ್ನಿಯರು ಸೋದರಿಯರೇ ಆಗಿರಬೇಕು ಅಂತೇನೂ ಇಲ್ಲ. ಸಹೋದರಿಯರಲ್ಲದೇ ಇರ್ತಕ್ಕಂಥವರು ಬೇರೆ ಬೇರೆ ಕುಟುಂಬದ ಹೆಣ್ಣು ಮಕ್ಕಳನ್ನು ಕೂಡ ವರಿಸುವಂತಹ ಒಂದು ಪದ್ಧತಿಯನ್ನು ನಾವಿಲ್ಲಿ ಕಾಣಬಹುದು. ಸೊ ಹಾಗಾಗಿ ಬಟ್ ಇಲ್ಲಿ ಏನು ಅಂತಂದರೆ, ಈ ಒಂದು ಭಗಿನೇತರ ವಿವಾಹ ಪದ್ಧತಿತ್ವದಲ್ಲಿ ಅಂದರೆ ಕುಟುಂಬ ಕಲಹಗಳು
ಇದರಿಂದ ಹೆಚ್ಚುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಪತ್ನಿಯರ ನಡುವೆ ಹುಟ್ಟಿಕೊಳ್ಳಬಹುದಾದಂಥ ದ್ವೇಷ, ಮತ್ಸರಗಳು ಕೌಟುಂಬಿಕ ಶಾಂತಿಯನ್ನ ಹಾಳು ಮಾಡುವಂತ ಸಾಧ್ಯತೆಗಳು ಹೆಚ್ಚು ಅಂತ ನಾವು ಇದನ್ನ ಹೇಳ್ತೀವಿ. ಸೊ ಹಾಗಾದ್ರೆ ಈ ಬಹುಪತ್ನಿತ್ವಕ್ಕೆ ಕಾರಣಗಳೇನು, ಯಾಕೆ ಈ ಒಂದು ಪದ್ಧತಿ ಅನ್ನುವಂಥದ್ದು ಆಚರಣೆಗೆ ಬಂತು ಅನ್ನುವಂಥದ್ದು ಸಮಾಜಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ಕೈಗೊಂಡಂತಹ ಹಲವಾರು ಅಧ್ಯಯನಗಳಿಂದ ಕೆಲವೊಂದು ಅಂಶಗಳೇನ್ ಮಾಡ್ತಿದ್ದಾವೆ ಅಂದ್ರೆ ಗೋಚರಿಸ್ತಿದ್ದಾವೆ. ಅವು ಯಾಕೆ ಬಹುಪತ್ನಿತ್ವ ಅನ್ನುವಂಥದ್ದು ಆಚರಣೆಗೆ ಬಂತು ಅಂತೇಳಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನಂದ್ರೆ ಪುರುಷರಿಗಿಂತಲೂ ಹೆಚ್ಚಿದ ಸ್ತ್ರೀಯರ ಸಂಖ್ಯಾ ಪ್ರಾಬಲ್ಯ ಅಂತೇಳಿ. ಸೊ ಹಿಂದೆ ಏನಾಗ್ತಿತ್ತು ಅಂದ್ರೆ ಕೆಲವೊಂದು ಟ್ರೈಬಲ್ಸ್ಗಳಲ್ಲಿ ನೀವು ನೋಡಿರ್ಬೋದು, ಪುರುಷರಿಗಿಂತಲೂ ಕೂಡ ಕೆಲವೊಂದು ಸಮುದಾಯಗಳಲ್ಲಿ ಸ್ತ್ರೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಿದ್ದನ್ನು ನಾವು ಗೋಚರಿಸುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಕಾರಣಕ್ಕೆ ಏನಾಗ್ತಿತ್ತು ಅಂತಂದ್ರೆ ಸ್ತ್ರೀಯರ ಸಂಖ್ಯೆ ಹೆಚ್ಚಿದ್ದಾಗ ಎಲ್ಲರಿಗೂ ಕೂಡ ಲೈಂಗಿಕ ಬಯಕೆಯನ್ನು ಈಡೇರಿಸಬೇಕಾದಂತಹ ಅನಿವಾರ್ಯತೆ ಇದ್ರೆ ಏನಾಗ್ತಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಜನರನ್ನು ಮದುವೆ ಆಗುವಂತಹ ಒಂದು ಅನಿವಾರ್ಯತೆ ಇತ್ತು ಅಂತ ನಾವು ಹೇಳ್ತೀವಿ. ಪುರುಷರ ಸಂಖ್ಯೆಗಿಂತಲೂ ಸ್ತ್ರೀಯರ ಸಂಖ್ಯೆಯೇ ಅಧಿಕವಾದಂತಹ ಸಂದರ್ಭದಲ್ಲಿ ಎಲ್ಲಾ ಸ್ತ್ರೀಯರಿಗೂ ನಿಯಮಬದ್ಧವಾದಂತಹ ರೀತಿಯಲ್ಲಿ ಲೈಂಗಿಕ ತೃಪ್ತಿಯನ್ನ ಬಹುಪತ್ನಿತ್ವ ಪದ್ಧತಿ ಮಾತ್ರ ನೀಡಬಲ್ಲದು. ಇಲ್ಲ ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ಒಂದು ಅನೈತಿಕ ಸಂಬಂಧ ಏರ್ಪಡುವಂತ ಸಾಧ್ಯತೆ ಇದೆ. ಆ ಲೈಂಗಿಕ ಸಂಬಂಧವನ್ನು ಲೀಗಲೈಸ್ ಮಾಡುವಂತಹ ದೃಷ್ಟಿಯಿಂದ ಏನ್ ಮಾಡೋದು, ಕೆಲವೊಂದು ಸಮುದಾಯಗಳು ಅಂದ್ರೆ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಂಥ ಸಮುದಾಯಗಳು ಈ ಬಹುಪತ್ನಿತ್ವಕ್ಕೆ ಆದ್ಯತೆಯನ್ನು ಕೊಟ್ಟವು ಅಂತ ನಾವು ಹೇಳ್ತೀವಿ. ಸ್ತ್ರೀಯರಿಗೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಯುದ್ಧಗಳು, ಬೇಟೆ ಮತ್ತು ಕ್ರೂರ ಹಾಗೂ ಅಸಹನೀಯ ಭೌಗೋಳಿಕ ಪರಿಸರಗಳಿಂದ ಪುರುಷರ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇತ್ತು ಅಂತೇಳಿ. ಈ ಆದಿವಾಸಿಗಳೆಲ್ಲ ಹೇಗೆ ಅಂದ್ರೆ ಒಂದು ಮತ್ತೊಂದು ಗುಂಪಿನ ಮೇಲೆ ಆಕ್ರಮಣ ಮಾಡುವಂಥದ್ದು ಅಥವಾ ಯುದ್ಧಗಳನ್ನು ಮಾಡುವಂಥದ್ದು, ಬೇಟೆ ಆಡುವಂಥ ಸಂದರ್ಭದಲ್ಲಿ ಸಾಯುವಂಥದ್ದು, ಕ್ರೂರ ಹಾಗೂ ಅಸಹನೀಯ ಭೌಗೋಳಿಕ ಪರಿಸರಗಳಿಂದಾಗಿ ಕೂಡ ಕೆಲವು ಸಲ ಏನಾಗ್ತಿತ್ತು ಅಂದ್ರೆ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯುವಂತಹ ಸಾಧ್ಯತೆಗಳಿತ್ತು. ಅಂದ್ರೆ ಪುರುಷರ ಸಂಖ್ಯೆ ಕಡಿಮೆ ಆಗುವಂತ ಸಾಧ್ಯತೆ ಇತ್ತು. ಇಂತಹ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದ್ರೆ ಸ್ತ್ರೀಯರ ಸಂಖ್ಯೆ ಹೆಚ್ಚಿರ್ತಿತ್ತು. ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ ಜೀವನ ಪರ್ಯಂತ ಅವಿವಾಹಿತರಾಗೇ ಉಳಿಯುವುದರ ಬದಲು ಸ್ತ್ರೀಯರು ಬಹುಪತ್ನಿತ್ವಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಇದು ಗೋಚರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ತರದ ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಎಸ್ಕಿಮೋ ಹಾಗೂ ಪ್ಲೈನ್ ಇಂಡಿಯನ್ಸ್ ಅಂತಕ್ಕಂತಹ ಬುಡಕಟ್ಟು ಸಮುದಾಯಗಳಲ್ಲಿ ಈ ಕಾರಣಕ್ಕಾಗಿಯೇ ಬಹುಪತ್ನಿತ್ವ ಅನ್ನುವಂಥದ್ದು ಜಾರಿಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಎರಡನೇ ಅಂಶ ಏನಪ್ಪಾ ಅಂದ್ರೆ ಆರ್ಥಿಕ ಅನುಕೂಲ ಅಂತೇಳಿ. ಆಫ್ರಿಕಾದ ಕೆಲವು ಆದಿವಾಸಿಗಳಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಲಾಂಗೋ ಮತ್ತು ಥೋಂಗೋ ಅಂತ. ಇವು ಆರ್ಥಿಕ ಕಾರಣಕ್ಕಾಗಿ ಬಹುಪತ್ನಿತ್ವವನ್ನು ಅನುಸರಿಸುವಂಥದ್ದು ಅಧ್ಯಯನದಿಂದ ಗೋಚರಿಸ್ತಿರ್ತಕ್ಕಂಥ ನಾವು ನೋಡ್ಬೋದು. ಯಾಕೆ ಅಂತಂದ್ರೆ ಕೆಲವು ಸಮುದಾಯಗಳಲ್ಲಿ ಕುಟುಂಬವನ್ನು ನಿರ್ವಹಿಸುವಂಥದ್ದು, ನಿಭಾಯಿಸುವಂಥದ್ದು, ಕುಟುಂಬದ ಆದಾಯವನ್ನು ಹೆಚ್ಚಿಸುವ ಕಲೆ ಸ್ತ್ರೀಯರಿಗೆ ಹೆಚ್ಚು ರೂಢಿಗತವಾಗಿದೆ ಅನ್ನುವಂಥದ್ದು ಕೆಲವರ ಒಂದು ಇಚ್ಛೆ. ಇನ್ನು ಕೆಲವರು ಏನಾಗ್ತಿದೆ ಅಂದ್ರೆ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅಥವಾ ಕುಟುಂಬದಲ್ಲಿ ಕೆಲಸವನ್ನ ಮಾಡೋದಕ್ಕೋಸ್ಕರ ಕೃಷಿಕಾರ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಹೆಚ್ಚು ಜನರು ತೊಡಗಿಸ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಹೆಚ್ಚಿನ ನಮ್ಮ ಆದಾಯ ಹೆಚ್ಚುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಸ್ತ್ರೀಯರನ್ನ ಮದುವೆ ಆಗ್ತಕ್ಕಂಥದ್ದು ಇತ್ತು. ಸೊ ಹಾಗಾಗಿ ಏನಾಗ್ತಿತ್ತು ಅಂತಂದ್ರೆ ಹೆಚ್ಚು ಮಂದಿ ಸ್ತ್ರೀಯರನ್ನ ವಿವಾಹವಾಗುವುದರಿಂದ ಕುಟುಂಬದ ಆದಾಯ ಹೆಚ್ಚುತ್ತದೆ ಅನ್ನುವಂತಹ ಒಂದು ಅಂದಾಜಿನ ಮೇಲೆ ಏನಾಗ್ತಿತ್ತು ಅಂತಂದ್ರೆ ಕೆಲವು ಸಮುದಾಯಗಳು ತಮ್ಮ ಕೌಟುಂಬಿಕ ಹೊರೆಯನ್ನು ತಗ್ಗಿಸುವ ದೃಷ್ಟಿಯಿಂದ ಮತ್ತೊಂದು ವಿವಾಹವನ್ನು ಮಾಡಿಕೊಳ್ಳಬೇಕೆಂದು ಮೊದಲ ಪತ್ನಿಯೇ ಗಂಡನನ್ನ ಒತ್ತಾಯಿಸಿದ್ದು ಕೂಡ ಉಂಟು ಅಂತೇಳಿ. ಯಾಕೆಂತಂದ್ರೆ ಆಕೆನೇ ಒತ್ತಾಯಿಸ್ತಿದ್ದು. ಯಾಕೆಂದ್ರೆ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು, ಕುಟುಂಬದ ಆರ್ಥಿಕತೆ ಹೆಚ್ಚಾಗಬೇಕು, ಕುಟುಂಬದ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ಕೋಬೇಕು ಅಂದ್ರೆ ನೀವು ಇನ್ನೊಂದು ವಿವಾಹ ಆಗಬೇಕು, ನೀವೇ ಮದುವೆ ಆಗಿ ಅಂತೇಳಿ ಪತ್ನಿಯೇ ತನ್ನ ಗಂಡನಿಗೆ ಮತ್ತೊಂದು ವಿವಾಹವನ್ನು ಆಗಲು ಕೆಲವೊಂದು ಆದಿವಾಸಿ ಸಮುದಾಯಗಳಲ್ಲಿ ಒತ್ತಾಯಿಸುತ್ತಿದ್ದು ಕೂಡ ಉಂಟು. ಆ ಕಾರಣಕ್ಕೋಸ್ಕರ ಏನಾಗ್ತಿತ್ತು ಅಂತಂದ್ರೆ ಈ ಒಂದು ಬಹುಪತ್ನಿತ್ವ ಅನ್ನುವಂಥದ್ದು ಆಚರಣೆಗೆ ಬಂತು ಅಂತ ಹೇಳ್ತಾರೆ. ಮತ್ತೊಂದೇನು ಅಂದ್ರೆ ಪ್ರತಿಷ್ಠೆಯ ದ್ಯೋತಕವಾಗಿ ಸ್ತ್ರೀಯರು ಅಥವಾ ಪತ್ನಿಯರು ಅಂತ ನಾವು ಕರಿತೀವಿ. ಕೆಲವು ಸಮಾಜಗಳಲ್ಲಿ ಏನಾಗಿತ್ತು ಅಂದ್ರೆ ಪುರುಷರು ಪ್ರತಿಷ್ಠಿತ ಸ್ಥಾನವನ್ನು ಪಡೆಯುವ ದೃಷ್ಟಿಯಿಂದ ಹೆಚ್ಚು ಮಂದಿ ಸ್ತ್ರೀಯರನ್ನು ವಿವಾಹ ಆಗ್ತಿದ್ರು. ನೀವು ಹಿಂದೆ ನೋಡಿರ್ಬೋದು, ಈಗ ಶ್ರೀಮಂತರು ಇದ್ದಂಥ ಕಾಲದಲ್ಲಿ ರಾಜಪ್ರಭುತ್ವ ಪದ್ಧತಿ ಕಾಲಘಟ್ಟಗಳಲ್ಲಿ ರಾಜ ಮಹಾರಾಜರ ಕಾಲಘಟ್ಟದಲ್ಲಿ ನೀವು ನೋಡಿರ್ಬೋದು. ಅಲ್ಲಿ ಹಿಂದೆ ಎಲ್ಲ ಮೊಘಲ್ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ರಾಣಿ ನಿವಾಸಗಳು ಅಂತಾನೆ ಹೆಚ್ಚಿದ್ವು ಅಂತ ಹೇಳ್ತಾರೆ. ಹಿಂದೆ ಶ್ರೀಮಂತರು ಏನಾಗ್ತಿದ್ರು ಅಂತಂದ್ರೆ ತನ್ನ ಶ್ರೀಮಂತಿಕೆ ಪ್ರತಿಷ್ಠೆಯ ದ್ಯೋತಕವಾಗಿ 2-3 ಬಳಸ್ತಿದ್ರು. ಅಂದ್ರೆ ಅದು ಅವನ ಒಂದು ಶ್ರೀಮಂತಿಕೆಯನ್ನ, ಅವನ ಒಂದು ಪ್ರತಿಷ್ಠೆಯನ್ನು ಐಡೆಂಟಿಟಿ ಮಾಡ್ತಿತ್ತು ಅಂತ ಹೇಳಿ. ರಾಜಪ್ರಭುತ್ವ ಪದ್ಧತಿಯಲ್ಲಿ ಕೂಡ ಅವರು ಹೆಚ್ಚು ಜನರನ್ನು ಮದುವೆ ಆಗ್ತಿದ್ರು. ಹಾಗಾಗಿ ರಾಣಿ ನಿವಾಸಿಗಳಿದ್ದು ಅದು ಏನಾದ್ರು ರಾಜನಿಗೆ ಒಂದು ಗೌರವ, ಒಂದು ಪ್ರತಿಷ್ಠೆ ಅಂತೇಳಿ ಕನ್ಸಿಡರ್ ಮಾಡ್ತಿದ್ರು. ಇನ್ನು ಕೆಲವು ಆದಿವಾಸಿ ಟ್ರೈಬಲ್ಸ್ಗಳಲ್ಲಿ ನೀವು ನೋಡ್ಬೋದು, ಅಲ್ಲೇನು ಅಂತಂದ್ರೆ ಗುಂಪಿನ ನಾಯಕ ಅನ್ನುವಂಥ ಹೆಚ್ಚು ಪತ್ನಿಯರನ್ನು ಹೊಂದಿದ್ದ. ಅದು ನಾಯಕನ ಒಂದು ಸಿಂಬಲ್ ಆಗಿ, ಒಂದು ಐಡೆಂಟಿಟಿ ಆಗಿ ಗೋಚರಿಸ್ತಿದ್ದಕ್ಕಂಥದ್ದು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ
ಪ್ರತಿಷ್ಠೆಯ ದ್ಯೋತಕವಾಗಿ ಒಂದು ಐಡೆಂಟಿಟಿ ಕ್ರೈಸಿಸ್ಗಾಗಿ ಕೂಡ ಕೆಲವರು ಹೆಚ್ಚು ಜನ ಮಹಿಳೆಯರನ್ನ ವಿವಾಹವಾಗ್ತಿದ್ದು ಉಂಟು ಅಂತ ನಾವು ಹೇಳ್ತೀವಿ. ಮತ್ತೊಂದು ಮೊದಲ ಪತ್ನಿಯ ಬಂಜೆತನದಿಂದಾಗಿ. ಇದು ಸಹಜವಾಗಿ ಎಲ್ಲ ಸಮಾಜಗಳಲ್ಲೂ ಗೋಚರಿಸುವಂಥದ್ದು. ಹಿಂದೆ ಕೂಡ ನಮ್ಮಲ್ಲಿತ್ತು. ಹಿಂದೆ ಗಂಡು ಮಗು ಆಗಲಿಲ್ಲ ಅಂತಂದರೆ ಅಥವಾ ಮಕ್ಕಳೇ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಕೂಡ 2-3 ಮಹಿಳೆಯರನ್ನು ಸ್ತ್ರೀಯರನ್ನು ವಿವಾಹವಾಗುವಂಥ ಪದ್ಧತಿ ಇತ್ತು ಅಂತೇಳಿ. ಮೊದಲ ಪತ್ನಿಯು ಮಕ್ಕಳನ್ನು ಪಡೆಯಲು ಅಸಮರ್ಥಳಾದಾಗ ಎರಡನೇ ಮದುವೆ ಆಗುತ್ತಿದ್ದು ಸಾಮಾನ್ಯವಾಗಿ ಗೋಚರಿಸುವಂಥ ಒಂದು ಪದ್ಧತಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಮೊದಲ ಪತ್ನಿಯೇ ಒಮ್ಮೊಮ್ಮೆ ಎರಡನೇ ವಿವಾಹವಾಗುವಂತೆ ಗಂಡನನ್ನು ಪ್ರೇರೇಪಿಸ್ತಿದ್ದು ಉಂಟು. ಯಾಕೆ ಅಂತಂದರೆ ಕುಟುಂಬದ ಮುಂದುವರಿಕೆ ಸಾಧ್ಯ ಆಗಬೇಕು ಅಂದರೆ, ವಂಶಾವಳಿ ಮುಂದುವರಿಬೇಕು ಅಂತಂದರೆ, ಅಥವಾ ನೆಕ್ಸ್ಟು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಸದ್ಗತಿಗಳನ್ನು ನಿರ್ವಹಣೆ ಆಗಬೇಕು ಅಂದರೆ, ಮೋಕ್ಷ ಸಿಗಬೇಕು ಅಂದರೆ, ಮಕ್ಕಳು ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದ್ದಿದ್ದರಿಂದ ಏನಾಗ್ತಿತ್ತು ಅಂದರೆ, ಮೊದಲ ಪತ್ನಿಯ ಬಂಜೆತನ ಇದ್ದಾಗ ಎರಡನೇ ಪತ್ನಿಯನ್ನು ಮದುವೆ ಆಗುವಂಥದ್ದು ಸಹಜವಾಗಿ ಗೋಚರಿಸುವಂಥ ಒಂದು ಪದ್ಧತಿ ಅಂತ ನಾವಿಲ್ಲಿ ಹೇಳ್ತೀವಿ. ಮತ್ತೊಂದೇನೆಂದರೆ ಹೆಚ್ಚು ಮಕ್ಕಳ ಬಯಕೆ ಅಂತೇಳಿ. ಕೆಲವು ಮಂದಿ ಏನಾಗ್ತಿತ್ತು ಅಂದರೆ, ಆಫ್ರಿಕಾದ ಗುಹಿ ಮತ್ತು ಈ ಜನಾಂಗದವರು ಅನೇಕ ಜನ ಸ್ತ್ರೀಯರನ್ನು ವಿವಾಹ ಆಗ್ತಿದ್ರು. ಯಾಕೆಂದರೆ ಹೆಚ್ಚು ಮಕ್ಕಳನ್ನು ಪಡ್ಕೋಬೇಕು ಅಂತೇಳಿ. ಬಟ್ ಇನ್ನೊಂದು ಕಾರಣ ಇರ್ತಿತ್ತು, ನೀವು ನೋಡಿರ್ಬೋದು, ಮಕ್ಕಳು ಹೆಚ್ಚಾದಷ್ಟು ಕುಟುಂಬದ ಆರ್ಥಿಕತೆ ಹೆಚ್ಚುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಆ ಕಾರಣಕ್ಕೋಸ್ಕರ ಕೆಲವರು ಹೆಚ್ಚು ಜನರನ್ನು ಮದುವೆ ಆಗ್ತಿದ್ರು. ಯಾಕೆಂದರೆ ಹೆಚ್ಚು ಮಕ್ಕಳನ್ನು ಪಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಆದಿವಾಸಿಗಳಲ್ಲಿ, ನಾನು ಹೇಳಿದ್ನಲ್ಲ ಈಗ, ಆಫ್ರಿಕಾದ ಗುಹಿ ಮತ್ತು ಈ ಜನಾಂಗದವರು ಕೂಡ ಈ ಕಾನ್ಸೆಪ್ಟಿಂದ ಹೆಚ್ಚು ಜನರನ್ನು ಮದುವೆ ಆಗ್ತಿದ್ರು ಅಂತ ನಾವು ಹೇಳ್ತೀವಿ. ಇನ್ನು ಇತರೆ ಕೆಲವು ಕಾರಣಗಳನ್ನು ಕೂಡ ನಾವು ಗುರುತಿಸ್ತೀವಿ ಬಹುಪತ್ನಿತ್ವಕ್ಕೆ. ಅದರಲ್ಲಿ ಒಂದು, ಪುರುಷರಲ್ಲಿ ಕಾಣಬರುವಂತಹ ವಿವಿಧತೆಯ ಅಭಿಲಾಷೆ ಅಂತೇಳಿ. ಓರ್ವ ಪತ್ನಿಯಿಂದ ತೃಪ್ತನಾಗದೆ ಬೇರೆ ಬೇರೆ ಹೆಣ್ಣುಗಳ ಲೈಂಗಿಕ ಸಹವಾಸ ಬಯಸುವ ಪುರುಷನಿಗಿರಬಹುದಾದ ವಿವಿಧತೆಯ ಅಭಿಲಾಷೆಯು ಬಹುಪತ್ನಿತ್ವಕ್ಕೆ ಕಾರಣವಾಗುವುದಿದೆ. ಕೆಲವರೇನು ಅಂತಂದರೆ, ಒಂದು ಸ್ತ್ರೀ ಅವಳಲ್ಲಿ ಲೈಂಗಿಕ ಆಸಕ್ತಿ ಅವಳ ಮೇಲೆ ಕಡಿಮೆ ಆದಾಗ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬೇರೆಯವ್ರನ್ನ ಮದುವೆ ಆಗುವಂಥ ಒಂದು ವ್ಯವಸ್ಥೆ ಇದೆ. ಇದು ಸಾಮಾನ್ಯವಾಗಿ ಆದಿವಾಸಿಗಳಲ್ಲಿ ಹೆಚ್ಚಾಗಿ ಗೋಚರಿಸುವಂಥದ್ದನ್ನು ನಾವು ನೋಡ್ಬೋದು. ಈಗ ನಾಗರಿಕ ಸಮಾಜಗಳಲ್ಲೂ ಕೂಡ ಗೋಚರಿಸ್ತಿದೆ. ನೀವು ನೋಡ್ತಿರ್ಬೋದು, ಈಗ ಒಂದು ಹೊಂದಾಣಿಕೆ ಆಗಲಿಲ್ಲ ಅಂತ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೂಡ ಅಷ್ಟೇ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ಅಥವಾ ಲೈಂಗಿಕ ಆಸಕ್ತಿಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅವರಿಬ್ಬರ ನಡುವೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ, ಅಥವಾ ಬೇಸರ ಆಯಿತು ಅಂದರೆ, ಜಿಗುಪ್ಸೆ ಬಂತು ಅಂತಂದರೆ ಅವರು ಡಿವೋರ್ಸ್ ಮಾಡಿ ಮತ್ತೊಂದು ವಿವಾಹವಾಗುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ಇದೇನು ಅಂತಂದರೆ, ಅಭಿಲಾಷೆಗೆ ತಕ್ಕ ಹಾಗೆ ಅವರು ವಿವಾಹದಲ್ಲಿ ಬೇರೆ ಬೇರೆ ಸ್ತ್ರೀಯರನ್ನು ವರಿಸುವಂಥದ್ದು ನಾವು ನೋಡ್ಬೋದು. ಸೊ ಈ ಕಾರಣಕ್ಕಾಗಿ ಏನಾಗ್ತಿತ್ತು ಅಂತಂದರೆ, ಪುರುಷರಲ್ಲಿ ಕಾಣಬರುವಂಥ ವಿವಿಧತೆಯ ಅಭಿಲಾಷೆ ಕೂಡ ಬಹುಪತ್ನಿತ್ವಕ್ಕೆ ವೇದಿಕೆ ಆಯಿತು ಅಂತ ನಾವು ಹೇಳ್ತೀವಿ. ಇನ್ನೊಂದು ಏನು ಅಂತಂದರೆ, ಬಲವಂತದ ಬ್ರಹ್ಮಚರ್ಯ. ಸಾಮಾನ್ಯವಾಗಿ ಪತ್ನಿಯು ಮಾಸಿಕ ಋತುಸ್ರಾವಕ್ಕೆ ಒಳಗಾಗಿದ್ದಾಗ ಅಥವಾ ಗರ್ಭಿಣಿಯಾಗಿದ್ದಾಗ ಅಥವಾ ಮಗುವಿಗೆ ಹಾಲುಣಿಸುವಂತಹ ಅವಧಿನಲ್ಲಿ ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಆಕೆಯ ಪತಿಯು ಲೈಂಗಿಕ ಸಂಬಂಧವನ್ನು ಇಟ್ಟುಕೊಳ್ಳಕೂಡದೆಂದು ಕೆಲವು ಸಮಾಜಗಳು ಕಟ್ಟುನಿಟ್ಟಿನ ನಿಯಮವನ್ನು ಮಾಡಿದ್ದಾವೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ನಾಗರಿಕ ಸಮಾಜಗಳಲ್ಲೂ ಕೂಡ ಇಂತಹ ಒಂದು ಕಾರಣಕ್ಕೆ ಬಹುಪತಿತ್ವ ಏರ್ಪಡುವಂಥದ್ದು ನಾವು ನೋಡ್ತಿದ್ದೀವಿ. ಯಾಕೆ ಅಂತಂದರೆ, ಆಕೆ ಸಾಮಾನ್ಯವಾಗಿ ಈ ಮಗುವಿಗೆ ಜನ್ಮ ಕೊಟ್ಟಾಗ ಅಥವಾ ಮಗುವಿಗೆ ಹಾಲುಣಿಸುವಂತಹ ಅವಧಿನಲ್ಲಿ, ಆ ಒಂದು ಆರೈಕೆಯ ಅವಧಿನಲ್ಲಿ ಏನಾಗುತ್ತೆ ಅಂತಂದರೆ, ಪತಿಪತ್ನಿಯರ ನಡುವಿನ ಲೈಂಗಿಕ ಸಂಬಂಧ ಸ್ಟಾಪ್. ಅದು ಇಷ್ಟು ತಿಂಗಳು ಅಂತೇಳಿ, ಅಂಥ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ ಬಲವಂತದ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಅಂತೇಳಿ ಕೆಲವೊಂದು ಸಮಾಜಗಳು ನಿಯಮಗಳನ್ನು ಮಾಡಿರ್ತಕ್ಕಂಥದ್ದನ್ನು, ಕಟ್ಟುಪಾಡುಗಳನ್ನು ಏರಿರ್ತಕ್ಕಂಥ ನೋಡ್ಬೋದು. ಸೊ ಇದನ್ನು ಮೀರಿ ಏನಾಗುತ್ತೆ ಅಂದರೆ, ಕೆಲವೊಂದು ಈ ಬಲವಂತದ ಈ ಲೈಂಗಿಕ ಆಸಕ್ತಿಯನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇರ್ತಕ್ಕಂಥ ಕೆಲವೊಂದು ಪುರುಷರು ಏನಾಗ್ತಾರೆ ಅಂದರೆ, ಮತ್ತೊಂದು ಲೈಂಗಿಕ ಸಂಬಂಧವನ್ನು ಹೊಂದುವಂಥ ಸಾಧ್ಯತೆಗಳು ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಬಹುಪತ್ನಿತ್ವ ಆಚರಣೆಗೆ ಬರುವಂಥದ್ದನ್ನು ನಾವು ನೋಡ್ಬೋದು. ಮತ್ತೊಂದು ಏನಂದರೆ, ಬಹು ಬೇಗನೆ ಮಾಸುವ ಸ್ತ್ರೀಯರ ಸೌಂದರ್ಯ ಅಂತ ಕರಿತೀವಿ ನಾವು. ಹೌದು, ಯಾಕೆ ಅಂತಂದರೆ, ಪುರುಷರಿಗಿಂತ ಮಹಿಳೆಯರು ಬೇಗ ವಯಸ್ಸಾದವರಂತೆ ಅಥವಾ ಅವರ ಒಂದು ಸೌಂದರ್ಯ ಮಾಸೋದು ಹೆಚ್ಚು ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ಒಂದು 30ರಿಂದ 35 ವರ್ಷ ಆದರೆ ಸ್ತ್ರೀಯರು ಸಾಮಾನ್ಯವಾಗಿ ವಯಸ್ಸಾದವರಂತೆ ಗೋಚರಿಸುವಂತ ನಾವು ನೋಡ್ಬೋದು. ಸೊ ಈ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂದರೆ, ಬಹು ಬೇಗನೆ ಮಾಸಕದಿಂದ ಅವರ ಸೌಂದರ್ಯ ಬೇಗ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಅದಕ್ಕೆ ಮಾರು ಹೋಗಿ ಕೆಲವರು ಬೇರೆ ಬೇರೆ ಸ್ತ್ರೀಯರನ್ನು ವಿವಾಹವಾಗುವಂಥ ಪದ್ಧತಿ ಆದಿವಾಸಿಗಳಲ್ಲಿ ಕೂಡ ಗೋಚರಿಸ್ತದೆ. ಸೊ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಕೂಡ ಬಹುಪತ್ನಿತ್ವ ಆಚರಣೆ ಅಂತಕ್ಕಂಥ ನೋಡ್ಬೋದು. ಮತ್ತೊಂದೇನೆಂದರೆ, ಯುದ್ಧಗಳಲ್ಲಿ ಕೈಸರಿಯಾಗುವ ಸ್ತ್ರೀಯರು, ಇದು ಆದಿವಾಸಿಗಳು ಮತ್ತು ರಾಜಪ್ರಭುತ್ವ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಗೋಚರಿಸುವಂಥ ಪದ್ಧತಿ. ರಾಜ ಎಲ್ಲೆಲ್ಲಿ ಯುದ್ಧ ಮಾಡೋದಕ್ಕೆ ಹೋಗ್ತಿದ್ನೋ, ಯಾವ್ಯಾವ ರಾಜ್ಯದ ದೇಶಗಳನ್ನು ಅಥವಾ ಯಾವ್ಯಾವ ಬೇರೆ ಬೇರೆ
ರಾಜರನ್ನು ಸೋಲಿಸ್ತಿದ್ದ ಯುದ್ಧಗಳಲ್ಲಿ ಅವರ ಪತ್ನಿಯರನ್ನು, ರಾಣಿಯರನ್ನು ತಂದು ಅವರನ್ನು ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸ್ತಿದ್ದಂಥದ್ದು ಕೂಡ ಉಂಟು. ಅಥವಾ ಕೆಲವು ಸಲ ಈ ರೀತಿ ಯುದ್ಧವನ್ನು ಮಾಡುವಂಥ ಟೈಮಲ್ಲಿ ಸೆರೆಯಾಳಾಗುವಂತಹ ಮಹಿಳೆಯರನ್ನ ಪತ್ನಿಯರನ್ನಾಗಿ ಸ್ವೀಕರಿಸುವಂಥದ್ದಿತ್ತು. ಟ್ರೈಬಲ್ಸ್ಗಳಲ್ಲಿ ಕೂಡ ಅಷ್ಟೇ, ಅವರು ಬೇರೊಂದು ಗುಂಪಿನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಮಹಿಳೆಯರನ್ನು ಹೊತ್ಕೊಂಡು ಬಂದು ತಮ್ಮ ಪತ್ನಿಯರನ್ನಾಗಿ ಸ್ವೀಕರಿಸ್ತಿದ್ದು ಕೂಡ ಉಂಟು. ಸೊ ಹೀಗಾಗಿ ಯುದ್ಧಗಳಲ್ಲಿ ಕೈ ಸೆರೆಯಾಗುವ ಸ್ತ್ರೀಯರನ್ನು ಕೂಡ ಇವರು ತನ್ನ ಪತ್ನಿಯರನ್ನಾಗಿ ಸ್ವೀಕರಿಸ್ತಿದ್ದಂಥ ಪದ್ಧತಿಯಿಂದಾಗಿ ಬಹುಪತ್ನಿತ್ವ ಅನ್ನೋದು ಆಚರಣೆಗೆ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಪುರುಷತ್ವವನ್ನು ಸಾಬೀತುಪಡಿಸಲು ಬಹುಪತ್ನಿತ್ವ. ಕೆಲವರು ಏನು ಅಂತಂದ್ರೆ ಪುರುಷರು ತಮ್ಮ ಪುರುಷತ್ವದ ದೃಢೀಕರಣಕ್ಕಾಗಿ ಹಲವು ಸ್ತ್ರೀಯರನ್ನ ವಿವಾಹವಾಗುತ್ತಿದ್ದದ್ದು ಉಂಟು. ಇದು ಆದಿವಾಸಿಗಳಲ್ಲಿ ಹೆಚ್ಚಾಗಿ ಗೋಚರಿಸುತ್ತಿದ್ದದ್ದು. ಒಂದಕ್ಕಿಂತ ಹೆಚ್ಚು ಸ್ತ್ರೀಯರ ಜೊತೆಯಲ್ಲಿ ವಿವಾಹವಾಗಿ ಅಥವಾ ಲೈಂಗಿಕ ಸಂಬಂಧ ಹೊಂದೋದ್ರ ಮೂಲಕ ಮಕ್ಕಳನ್ನು ಪಡ್ಕೊಳ್ಳೋದ್ರ ಮೂಲಕ ಅವನ ಪುರುಷತ್ವವನ್ನು ಸ್ಥಾಪಿತಪಡಿಸುವಂಥ ಪದ್ಧತಿಗಳು ಆದಿವಾಸಿಗಳಲ್ಲಿ ಹೆಚ್ಚಾಗಿ ಗೋಚರಿಸ್ತಿತ್ತು. ಸೊ ಈ ಒಂದು ಅಭಿರುಚಿ, ಅಭಿಲಾಷೆ ಕೂಡ ಬಹುಪತ್ನಿತ್ವಕ್ಕೆ ಕಾರಣ ಆಗ್ತು ಅಂತ ನಾವು ಹೇಳ್ತೀವಿ. ಇನ್ನೊಂದೇನು ಅಂತಂದ್ರೆ ಪುರುಷರಲ್ಲಿ ಸದಾ ಜಾಗೃತವಾಗಿರುವಂತಹ ಕಾಮತೃಷೆ ಅನ್ನೋದು ಕೂಡ ಬಹುಪತ್ನಿತ್ವಕ್ಕೆ ಕಾರಣ ಅಂತ ನಾವು ಕರೀತೀವಿ. ಯಾಕೆ ಅಂತ ಅಂದ್ರೆ ಪುರುಷರಲ್ಲಿ ಈಗ ಸಾಮಾನ್ಯವಾಗಿ ಸೈಂಟಿಫಿಕ್ ಆಗಿ ಅಥವಾ ಮೆಡಿಕಲ್ ಸೈನ್ಸ್ ಹೇಳೋದ್ರ ಪ್ರಕಾರ ಅಥವಾ ನಾವು ಜನರಲ್ ಆಗಿ ಹೇಳುವಂಥದ್ರ ಪ್ರಕಾರ ಹೆಣ್ಣು ಗಂಡಿನ ನಡುವಿನ ಈ ಒಂದು ಲೈಂಗಿಕ ಆಸಕ್ತಿ ಅನ್ನುವಂಥದ್ರ ಏಜು ಅಥವಾ ಅವಧಿ ವ್ಯತ್ಯಾಸ ಇರ್ತಕ್ಕಂಥ ನೋಡ್ಬೋದು. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹಿಂದೆ ಏನಾಗ್ತಿತ್ತು ಅಂದರೆ 50 ವರ್ಷದವರೆಗೆ ಅವರ ಲೈಂಗಿಕ ಆಸಕ್ತಿ ಹೆಚ್ಚಿರ್ತಿತ್ತು. ಅದೇನಾಯಿತು ಅಂದರೆ ಈಗ ಕ್ಷೀಣ ಆಗ್ತಾ ಬಂತು. 50 ಇತ್ತು, ಈಗ 45 ಬಂತು, ಈಗ 40 ವರ್ಷ. ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ 40 ವರ್ಷಕ್ಕೆ ಅವರಲ್ಲಿ ಲೈಂಗಿಕ ಆಸಕ್ತಿ ಮಾಸುವಂಥದ್ದನ್ನು ನಾವು ನೋಡ್ತಿದ್ದೀವಿ. ಮ್ಯಾಕ್ಸಿಮಮ್ 50 ವರ್ಷದವರೆಗೆ ಅವರಿಗೆ ಲೈಂಗಿಕ ಆಸಕ್ತಿ ಇರ್ತದೆ. ಅದಾದಮೇಲೆ ಅವರಲ್ಲಿ ಡಿಕ್ರೀಸ್ ಆಗ್ತಾ ಬರ್ತದೆ. ಬಟ್ ಪುರುಷನಲ್ಲಿ ಹಂಗಲ್ಲ. ಪುರುಷನಲ್ಲಿ ಸಾಯವರೆಗೂ ಕೂಡ ಲೈಂಗಿಕ ಆಸಕ್ತಿ ಹಾಗೆ ಜಾಗೃತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಕಾರಣಕ್ಕಾಗಿ ಏನಾಗ್ತದೆ ಅಂತಂದರೆ 40, 45, 50 ವರ್ಷ ಆದಮೇಲೆ ಯಾವಾಗ ಸ್ತ್ರೀಯರಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ ಆಗ ಪುರುಷರು ಮತ್ತೊಂದು ಸ್ತ್ರೀಯರ ಜೊತೆ ಲೈಂಗಿಕ ಸಂಬಂಧವನ್ನು ಹೊಂದುವಂಥ ಇಚ್ಛೆಯನ್ನು ಹೊಂದುವಂಥದ್ದಿದೆ. ಸೊ ಈ ಕಾರಣಕ್ಕೋಸ್ಕರ ಏನಾಗ್ತದೆ ಅಂದರೆ ಬಹುಪತ್ನಿತ್ವ ಅನ್ನುವಂಥದ್ದು ಜಾರಿ ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತೊಂದು ಏನು ಅಂತಂದರೆ ಗಂಡು ಸಂತಾನದ ಬಯಕೆ. ಸಾಮಾನ್ಯವಾಗಿ ಇದಿದೆ, ನಮ್ಮ ನಾಗರಿಕ ಸಮಾಜಗಳಲ್ಲೂ ಕೂಡ ಇದೆ. ಏನು ಅಂತಂದರೆ ಗಂಡು ಮಕ್ಕಳಿಂದನೇ ಮೋಕ್ಷ ಅನ್ನುವಂಥ ಒಂದು ಧರ್ಮಶಾಸ್ತ್ರಗಳ ಅಥವಾ ಸ್ಮೃತಿಕಾರರ ಒಂದು ಪ್ರಭಾವಕ್ಕೆ ಒಳಗಾದಂಥ ಸಮಾಜ ಗಂಡು ಸಂತಾನದ ಬಯಕೆಗೋಸ್ಕರ ಹೆಚ್ಚು ಮದುವೆಗಳನ್ನು ಆಗ್ತಿದ್ದಂಥದ್ದು ಉಂಟು. ಈಗ ಒಂದು ವಿವಾಹವಾಗಿ ಆಕೆಗೆ ಬರೀ ಹೆಣ್ಣು ಮಕ್ಕಳೇ ಆಗ್ತಿದ್ದಾವೆ ಅಂತ ಆದಾಗ ನೆಕ್ಸ್ಟು ಗಂಡು ಬೇಕು ಅನ್ನೋ ಕಾರಣಕ್ಕೋಸ್ಕರ 1, 2, 3 ಮದುವೆಗಳನ್ನ ಆಗಿರ್ತಕ್ಕಂಥ ಎಷ್ಟೋ ರೀಸನ್ಸ್ಗಳನ್ನು ನಾವು ಸಮಾಜಗಳಲ್ಲಿ ನೋಡ್ಬೋದು. ಸೊ ಈ ಕಾರಣಕ್ಕಾಗಿ ಕೂಡ ಬಹುಪತ್ನಿತ್ವ ಅನ್ನುವಂಥದ್ದು ಆಚರಣೆಯಲ್ಲಿತ್ತು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಬಹು ವಿವಾಹ ಕ್ರಮದಲ್ಲಿ ಗೋಚರಿಸುವಂತಹ ಈ ಒಂದು ಬಹುಪತ್ನಿತ್ವ ಅನ್ನುವಂಥದ್ದು ಈ ಎಲ್ಲ ಕಾರಣಗಳಿಗಾಗಿ ಚಾಲ್ತಿಯಲ್ಲಿತ್ತು.